ನಮಸ್ಕಾರ. ಪಂಜಾಬ್ ತಂಡದ ಸತತ 4ನೇ ಸೋಲಿನ ಬಳಿಕ ಮೈದಾನದಲ್ಲೇ ಸಿಟ್ಟಿಗೆದ್ದರು ಪ್ರೀತಿ ಜಿಂಟಾ. ನಂತರ ಅಯ್ಯರ್ ಕುರಿತು ನೀಡಿದರು ಸ್ಫೋಟಕ ಹೇಳಿಕೆ. ತಂಡದ ಸೋಲಿಗೆ ತಿಳಿಸಿದರು ರಿಯಲ್ ಕಾರಣ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಡೆಲ್ಲಿ ವಿರುದ್ಧ ಪಂಜಾಬ್ ಸೋತ ಬಳಿಕ ಮಾಲಿಕಿ ಪ್ರೀತಿ ಜಿಂಟಾ ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನಿಮ್ಗೆ ಅನ್ಸುತ್ತೆ ಪಂಜಾಬ್ ತಂಡದ ಈ ಡೌನ್ ಫಾಲ್ಗೆ ರಿಯಲ್ ಕಾರಣ ಏನು ಎನ್ನುವುದನ್ನ ಕಾಮೆಂಟ್ ಮಾಡಿ. ಹೌದು, ನಿನ್ನೆ ಧರ್ಮಶಾಲಾ ಅಂಗಳದಲ್ಲಿ ನಡೆದ IPL 2026ರ 55ನೇ ಪಂದ್ಯದಲ್ಲಿ ಡೆಲ್ಲಿ ವಿರುದ್ಧ ಪಂಜಾಬ್ ತಂಡ 3 ವಿಕೆಟ್ಗಳ ಹೀನಾಯ ಸೋಲನ್ನ ಎದುರಿಸಿದೆ. ಈ ಸೋಲಿನೊಂದಿಗೆ ಪಂಜಾಬ್ ತಂಡ ಟೂರ್ನಿಯಲ್ಲಿ ಬ್ಯಾಕ್ ಟು ಬ್ಯಾಕ್ 4ನೇ ಸೋಲಿನ ಮುಖಭಂಗವನ್ನ ಎದುರಿಸಿದ್ದಲ್ಲದೆ ಪಂಜಾಬ್ ತಂಡದ ಪ್ಲೇ ಆಫ್ ಹಾದಿ ಇದೀಗ ಅತಂತ್ರಗೊಂಡಿದೆ ಅಂತ ಹೇಳಬಹುದು. ಅತ್ತ ಈ ಪಂದ್ಯ ಗೆಲ್ಲುವುದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಟೂರ್ನಿಯಲ್ಲಿ 5ನೇ ವಿಕ್ಟರಿ ಬಾರಿಸಿದೆ. ಈ ಮುಖೇನವಾಗಿ ಪಂಜಾಬ್ ತಂಡಕ್ಕೆ ಬಿಗ್ ಶಾಕ್ ನೀಡುವಲ್ಲಿ ಡೆಲ್ಲಿಯ ಸುಲ್ತಾನರು ಯಶಸ್ವಿಯಾಗಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 210 ರನ್ ಪೇರಿಸಿತ್ತು. ಶ್ರೇಯಸ್ ಅಯ್ಯರ್ ಅಜೇಯ 59 ರನ್ ಹಾಗೂ ಪ್ರಿಯಾಂಶ್ ಆರ್ಯ 56 ರನ್ ಬಾರಿಸಿ ಮಿಂಚಿದರೆ ಮಾಧವ್ ಹಾಗೂ ಮಿಚೆಲ್ ಸ್ಟಾರ್ಕ್ ತಲಾ 2 ವಿಕೆಟ್ ಪಡೆದುಕೊಳ್ಳುತ್ತಾರೆ. ಈ ಗುರಿಯನ್ನ ಬೆನ್ನಟ್ಟಿದಂತ ಡೆಲ್ಲಿ ಕಳಪೆ ಆರಂಭದ ಹೊರತಾಗಿಯೂ ಡೇವಿಡ್ ಮಿಲ್ಲರ್ ಹಾಗೂ ಅಕ್ಷರ್ ಪಟೇಲ್ ಆಡಿದ ಆ ಬ್ರಿಲಿಯಂಟ್ ಆಟದ ನೆರವಿನಿಂದಾಗಿ ಡೆಲ್ಲಿ 19 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಲೀಲಾ ಜಾಲವಾಗಿ ಚೇಸ್ ಮಾಡಿತ್ತು. ಇದರೊಂದಿಗೆ ಕ್ಯಾಪಿಟಲ್ಸ್ ಈ ಮ್ಯಾಚ್ ನಲ್ಲಿ 3 ವಿಕೆಟ್ಗಳ ರೋಚಕ ಗೆಲುವನ್ನ ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು ಪಂಜಾಬ್ ಪಂದ್ಯ ಸೋತ ಬಳಿಕ ಮಾಲಿಕಿ ಪ್ರೀತಿ ಜಿಂಟಾ ಮೈದಾನದಲ್ಲಿ ಅಸಮಾಧಾನಗೊಂಡಿದ್ದಾರೆ. ಇದು ಕೂಡ ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಿದೆ. ಮತ್ತು ತಂಡದ ಈ ಹೀನಾಯ ಪ್ರದರ್ಶನದ ಕುರಿತು ಮಾತನಾಡಿದ ಅವರು ಈ ರೀತಿಯಾಗಿ ಹೇಳಿದ್ದಾರೆ: ನಾವು ಒಂದು ತಂಡವಾಗಿ ಪದೇ ಪದೇ ವಿಫಲರಾಗಿ ಪ್ರದರ್ಶನವನ್ನು ನೀಡುತ್ತಿದ್ದೇವೆ. ಈ ಸೋಲಿಗೆ ನಾವು ಅರ್ಹರಲ್ಲ. ಮೊದಲ 7 ಪಂದ್ಯಗಳಲ್ಲಿ ನಾವು ನೀಡಿದ ಪ್ರದರ್ಶನ ಆ ನಂತರ ನೀಡಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿಯೂ ಸಾಕಷ್ಟು ಚೇಂಜ್ ಆಗಬೇಕಾಗಿದೆ ಎಂದು ಪ್ರೀತಿ ಜಿಂಟಾ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಶ್ರೇಯಸ್ ಅಯ್ಯರ್ ಆಸ್ ಎ ಬ್ಯಾಟ್ಸ್ಮನ್, ಆಸ್ ಎ ಕ್ಯಾಪ್ಟನ್ ಆಗಿ ಚೆನ್ನಾಗಿ ಆಡ್ತಿದ್ರು ಕೂಡ ಅವರಿಗೆ ಸಪೋರ್ಟ್ ಸಿಗ್ತಿಲ್ಲ. ಉಳಿದ ಆಟಗಾರರ ದೌರ್ಬಲ್ಯ ಹಾಗೂ ಹೀನಾಯ ಪ್ರದರ್ಶನ ತಂಡದ ಈ ಸ್ಥಿತಿಗೆ ಕಾರಣ ಎಂದು ಸ್ಫೋಟಕ ಹೇಳಿಕೆಯನ್ನ ಪ್ರೀತಿ ಜಿಂಟಾ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಆದ್ಯಾಗೂ ನಮ್ಮ ತಂಡದ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ. ಇನ್ನೂ ಕೂಡ ಟೂರ್ನಮೆಂಟ್ ನಲ್ಲಿ 4 ಮ್ಯಾಚ್ಗಳಿವೆ. ಆ ಪಂದ್ಯವನ್ನ ಗೆದ್ದುಕೊಂಡು ಪ್ಲೇ ಆಫ್ಗೆ ಕ್ವಾಲಿಫೈ ಆಗುವ ವಿಶ್ವಾಸ ನಮಗಿದೆ ಎಂದು ಪ್ರೀತಿ ಜಿಂಟಾ ಹೇಳಿದ್ದಾರೆ. ಇನ್ನು ಪ್ರಿಯಾಂಶ್ ಆರ್ಯ ಹಾಗೂ ಪ್ರಭ್ಸಿಮ್ರನ್ ಸಿಂಗ್ ಕುರಿತು ಮಾತನಾಡಿದ ಅವರು, ತಂಡ ಇಂದು ಕಳಪೆ ಆರಂಭ ಪಡೆದುಕೊಂಡಿತು. ಆದ್ಯಾಗೂ ಮಿಡಲ್ ಓವರ್ಗಳಲ್ಲಿ ಯುವ ಆಟಗಾರರಾದ ಕೂಪರ್ ಕೊನಾಲಿ ತುಡಿದ ಆ ಸ್ಥೈರ್ಯಕ್ಕೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು ಎಂದು ಪ್ರೀತಿ ಜಿಂಟಾ ಹೇಳಿದ್ದಾರೆ. ಮತ್ತು ಪಾಯಿಂಟ್ಸ್ ಟೇಬಲ್ ಬಗ್ಗೆ ಮಾತನಾಡುತ್ತಾ, ಪಾಯಿಂಟ್ಸ್ ಟೇಬಲ್ ಕಡೆ ಹೆಚ್ಚು ಗಮನ ಹರಿಸುವುದಿಲ್ಲ. ಪಂದ್ಯ ಗೆದ್ದರೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಚೇಂಜ್ ಆಗಲಿದೆ. ಅದು ಮುಂದಿನ ಪಂದ್ಯಗಳಲ್ಲಿ ತರಲು ಯತ್ನಿಸಲಿದ್ದೇವೆ ಎಂದು ಮಾಲಿಕಿ ಪ್ರೀತಿ ಜಿಂಟಾ ಹೇಳಿದ್ದಾರೆ. ನೋಡಿದ್ರಲ್ಲ, ಡೆಲ್ಲಿ ವಿರುದ್ಧ ಪಂಜಾಬ್ ಸೋತ ಬಳಿಕ ಮಾಲಿಕಿ ಪ್ರೀತಿ ಜಿಂಟಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.